ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ನಗರಸಭೆ ಆವರಣದಲ್ಲಿ ನಗರಾಭಿವೃದ್ಧಿ ಇಲಾಖೆ ಸ್ವಚ್ಛ ಭಾರತ ಮಿಷನ್, ನಗರಸಭೆ ಚನ್ನಪಟ್ಟಣ ನಗರ ಪೊಲೀಸ್ ಠಾಣೆ, ಬಾಲು ಪಬ್ಲಿಕ್ ಶಾಲೆ ಹಾಗೂ ಡ್ಯಾನ್ ಬಾಸ್ಕೋ ಶಾಲೆ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛತಾ ಜಾಥಾ ನಡೆಯಿತು. ಹಸಿರು ಬಾವುಟ ಬೀಸುವುದರ ಮುಖಾಂತರ ಜಾಥಾಗೆ ಚಾಲನೆ ನೀಡಿದ ನಗರಸಭೆ ಪೌರಾಯುಕ್ತ ಮಹೇಂದ್ರ ಮಾತನಾಡಿ, ಒಂದು ಕೈಯಿಂದ ಚಪ್ಪಾಳೆ ಹೊಡೆದರೆ ಅದಕ್ಕೆ ಅರ್ಥವಿಲ್ಲ, ಎಲ್ಲರ ಕೈಗಳಿಂದಲೂ ಚಪ್ಪಾಳೆ ಹೊಡೆದರೆ ಮಾತ್ರ ಚಪ್ಪಾಳೆಯಾಗುತ್ತದೆ. ಈ ನಿಟ್ಟಿನಲ್ಲಿ ಸ್ವಚ್ಛತೆ ಒಬ್ಬರಿಂದಲೂ ಸಾಧ್ಯವಿಲ್ಲ, ಸಾರ್ವಜನಿಕರ ಸಹಭಾಗಿತ್ವ ಹೆಚ್ಚು ಸಹಕಾರಿಯಾಗಿದೆ ಎಂದರು. ನಗರಸಭೆ ಅಧ್ಯಕ್ಷ BM ನಾಗೇಶ್ ಮಾತನಾಡಿ, ಸ್ವಚ್ಛತೆ ಎಲ್ಲಿ ಇರುತ್ತದೆಯೋ ಅಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗಿ ಆರೋಗ್ಯವಿರುತ್ತದೆ. ಮೊದಲು ನಮ್ಮ ಮನೆಯ ಒಳಗೆ ಹೊರಗೆ ಸ್ವಚ್ಛತೆ ಮಾಡಿಕೊಂಡರೆ ಸ್ವಚ್ಛತೆ ತಾನಾಗಿ ರೂಪುಗೊಳ್ಳುತ್ತದೆ ಎಂದರು. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳಲ್ಲಿ 3 ಡಬ್ಬಗಳಿದ್ದು ಈಗ ಮತ್ತೊಂದು ಡಬ್ಬ ಸೇರಿ 4 ಡಬ್ಬಗಳ ಹೊಸ ಪದ್ಧತಿಯನ್ನು ಸಾರ್ವಜನಿಕರು ಅಳವಡಿಸಿಕೊಳ್ಳಬೇಕಿದೆ ಎಂದರು. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ, ವಿಶೇಷ ಕಾಳಜಿ ಕಸ ವಿಂಗಡಣೆ ಪ್ರಮುಖವಾಗಿದೆ ಎಂದು ತಿಳಿಸಿ ಪ್ರತಿಯೊಬ್ಬರು ಜವಾಬ್ದಾರಿ ಹೆಚ್ಚು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಾಲು ಪಬ್ಲಿಕ್ ಶಾಲೆಯ ಜಂಟಿ ಕಾರ್ಯದರ್ಶಿ ವಿ ಬಾಲಸುಬ್ರಹ್ಮಣ್ಯಂ, ಸ್ವಚ್ಛತೆ ಹಾಗೂ ಸದೃಢ ಭಾರತಕ್ಕಾಗಿ ಪರಿಸರ ಸಂರಕ್ಷಣೆ ಹಾಗೂ ಘನತ್ಯಾಜ್ಯ ನಿರ್ವಹಣೆ ಮಾಡಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜೈಮಾಲಾ, ನಗರಸಭಾ ಸದಸ್ಯರುಗಳಾದ ಸುಮಾ ರವೀಶ್, ಪರಿಸರ ಅಭಿಯಂತರರಾದ ಸ್ನೇಹ, AEE ಜಯಣ್ಣ, ನಗರ ಪೊಲೀಸ್ ಠಾಣೆಯ PSI ಜಗದೀಶ್ ನಾಯ್ಕ, ನಗರಸಭೆ ಸಂಯೋಜಕ ಗಂಗಾಧರ್, ನಗರಸಭೆ ಕೋಶಾಧಿಕಾರಿ ಚಂದ್ರು, ಆರೋಗ್ಯಾಧಿಕಾರಿ ಕುಸುಮ, ನಗರಸಭೆ ವ್ಯವಸ್ಥಾಪಕರಾದ ಲತಾ, ನಗರಸಭೆ ಅಧಿಕಾರಿ ವರ್ಗ, ಪೊಲೀಸ್ ಇಲಾಖೆ ಹಾಜರಿದ್ದರು. ನಗರದ ಆಡಳಿತ ಮಂಡಳಿ ಹಾಗೂ ಡಾನ್ ಬಾಸ್ಕೋ ಸ್ಕೂಲ್ ಹಾಗೂ ಬಾಲು ಪಬ್ಲಿಕ್ ಶಾಲೆಯ ಮಕ್ಕಳೊಂದಿಗೆ ನಾವು SWM ರೂಲ್ಸ್ 2020-26 ಇದರ ಅಂಗವಾಗಿ ಸಾರ್ವಜನಿಕರಲ್ಲಿ ಮತ್ತೆ ಎಲ್ಲ ಚನ್ನಪಟ್ಟಣ ನಗರಸಭಾ ವ್ಯಾಪ್ತಿಯ ಜನಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಒಂದು ಸ್ವಚ್ಛತಾ ಜಾಥಾ ಅನ್ನುವಂತಹ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಈ ಹಿಂದೆ SWM ರೂಲ್ಸ್ಗಳು ಅಸ್ತಿತ್ವದಲ್ಲಿತ್ತು. ಆದರೆ ಆ ಅಸ್ತಿತ್ವದಲ್ಲಿ ಇದ್ದಾಗ್ಯೂ ಕೂಡ ಸಾರ್ವಜನಿಕರ ಅಸಹಕಾರ ಮತ್ತು ಹಲವಾರು ಕಾರಣಗಳಿಂದ ಅವು ಪರಿಣಾಮಕಾರಿಯಾಗಿ ಜಾರಿಗೊಂಡಿರಲಿಲ್ಲ. ಹೀಗಾಗಿ ಮನುಕುಲ ಮತ್ತೆ ಪರಿಸರದ ಒಂದು ಅಳಿವು ಉಳಿವಿನ ಪ್ರಶ್ನೆ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿರೋದ್ರಿಂದ ನಾವೆಲ್ಲರೂ ಇನ್ನು ಮುಂದೆ ಕಸಗಳನ್ನ ಈಗಾಗಲೇ ನಾವು ಹಸಿ ಕಸ ಮತ್ತೆ ಒಣ ಕಸ ಅಂತ 2 ರೀತಿಯಲ್ಲಿ ನಾವು ಬೇರ್ಪಡಿಸಿ ಅದನ್ನ ವಿಲೇವಾರಿ ಮಾಡ್ತಾ ಇದ್ದೋ. ಆದ್ರೆ ಇನ್ನು 2026 SWM ರೂಲ್ಸ್ ಪ್ರಕಾರ ಈಗ ನಾವು ಮುಂದುವರೆದು 4 ರೀತಿಯ ತ್ಯಾಜ್ಯಗಳನ್ನ ವಿಂಗಡಣೆ ಮಾಡಿ ಅದನ್ನ ಸೂಕ್ತವಾಗಿ ವಿಲೇವಾರಿ ಮಾಡಿದಂತ ಪಕ್ಷದಲ್ಲಿ ಪರಿಸರ ಮತ್ತು ಮಾನವರ ಒಂದು ಆಯಸ್ಸು, ಆರೋಗ್ಯ ಮತ್ತು ಜೀವಿತಾವಧಿ ವೃದ್ಧಿಯಾಗುತ್ತೆ ಎನ್ನುವಂತಹ ಹೇಳಿದರೆ, ಈಗಾಗಲೇ ನಾವು ಹಸಿ ಕಸ ಒಂದು, ಒಣ ಕಸ ಇನ್ನೊಂದು, ಸ್ಯಾನಿಟರಿ ತ್ಯಾಜ್ಯ ಜೊತೆಗೆ ವಿಶೇಷ ಕಾಳಜಿ ವಹಿಸಬೇಕಾದಂತ ತ್ಯಾಜ್ಯ, ಒಟ್ಟು 4 ರೀತಿಯ ತ್ಯಾಜ್ಯಗಳನ್ನ ನಾವು ವಿಂಗಡಿಸಬೇಕಾಗುತ್ತೆ. ಹಸಿ ತ್ಯಾಜ್ಯದಲ್ಲಿ ವಿಘಟನೆ ಆಗುವ ಅಂದ್ರೆ ಬೇಗ ಕೊಳೆಯುವಂತಹ ಎಲ್ಲಾ ತ್ಯಾಜ್ಯಗಳು ಹಸಿ ತ್ಯಾಜ್ಯಕ್ಕೆ ಬರುತ್ತೆ. ಒಣ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಕವರ್ ನಿಂದ ಹಿಡಿದು ನ್ಯೂಸ್ ಪೇಪರ್ ಅಂತಹ ತ್ಯಾಜ್ಯಗಳು ಒಣ ತ್ಯಾಜ್ಯಕ್ಕೆ ಬರುತ್ತೆ. ಮತ್ತೆ ಸ್ಯಾನಿಟರಿ ತ್ಯಾಜ್ಯದಲ್ಲಿ ನ್ಯಾಪ್ಕಿನ್ಸ್ ಮತ್ತೆ ಸ್ಯಾನಿಟರಿ ಪ್ಯಾಡ್ಗಳು ಈ ತರದಂತವು ಬರುತ್ತೆ. ವಿಶೇಷ ಕಾಳಜಿಯ ತ್ಯಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಆಗ್ಬೋದು, ಬಲ್ಬ್ ಆಗ್ಬೋದು, ಮತ್ತೆ ಹಳೆ ಬಳಸಿದಂತ ಬಣ್ಣದ ಡಬ್ಬಿಗಳಾಗ್ಬೋದು, ರಿಮೋಟ್ಗಳಾಗ್ಬೋದು, ಈ ತರ ಎಲ್ಲಾ ತ್ಯಾಜ್ಯವನ್ನ ನಾವು ವೈಜ್ಞಾನಿಕವಾಗಿ ಬೇರ್ಪಡಿಸಿ ವಿಲೇ ಮಾಡದಂತ ಸಂದರ್ಭದಲ್ಲಿ ಈಗ ಏನೈತೆ ನಮ್ದು ಲೆಗಸಿ ವೇಸ್ಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮಾಯ ಆಗಿ ಝೀರೋ ವೇಸ್ಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್, ಮಾನ್ಯ ಘನ ಸರ್ಕಾರ ಹಾಗೂ ನಗರಸಭೆ ಚನ್ನಪಟ್ಟಣ ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಜಾಥಾದ ಪ್ರಕಾರ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ SWM ರೂಲ್ 2020-26 ನಾವು ಸಾಕಾರಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಕಳಕಳಿಯಿಂದ ಮನವಿ ಮಾಡ್ಕೊತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಗರಸಭೆ ವತಿಯಿಂದ ನಾವು ಸ್ವಚ್ಛತಾ ಜಾಥಾ ಒಂದು 2 ಶಾಲೆಗಳನ್ನ ಬಳಸ್ಕೊಂಡಿದ್ದು ಸ್ವಚ್ಛತಾ ಜಾಥಾವನ್ನ ಏರ್ಪಡಿಸಿದ್ವಿ. ಅದರ ಉದ್ದೇಶ ಒಂದೇ, ಶಾಲೆಯ ಮಕ್ಕಳುಗಳನ್ನ ಅತಿ ಹೆಚ್ಚು ಬಳಸೋದ್ರಿಂದ ಅವ್ರ ಮನೆಗೆ ಹೋಗಿ ಇದ್ರ ಪ್ರತಿಯೊಂದು ವಿಷಯವನ್ನ ಮನೆಯಲ್ಲಿ ಚರ್ಚೆ ಮಾಡಿ ಚನ್ನಪಟ್ಟಣವನ್ನ ಇನ್ನಷ್ಟು ಸುಂದರ ಮಾಡ್ಲಿಕ್ಕೆ, ಕಸ ಮುಕ್ತವಾಗಿ ಮಾಡ್ಲಿಕ್ಕೆ ಸಹಾಯವಾಗ್ತದೆ ಅಂತ ಹೇಳಿ ಒಂದು ಶಾಲಾ ಮಕ್ಕಳನ್ನ ಬಳಸಿ ಜಾಥಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸಾರ್ವಜನಿಕರಲ್ಲಿ ನಗರಸಭೆ ಒಬ್ಬರೇ ಜವಾಬ್ದಾರಿ ಇಲ್ಲ ಈ ಕಸ ವಿಲೇವಾರಿ ಮಾಡ್ಲಿಕ್ಕೆ, ಸ್ವಚ್ಛತೆ ಇಡ್ಲಿಕ್ಕೆ. ನಗರಸಭೆ ಒಬ್ಬರೇ ಕಾರಣ ಅಲ್ಲ, ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಮನೆಯವರು ಇದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ನಮ್ಮ ಸ್ವಚ್ಛ ನಗರವಾಗಿ ನಾವು ಮಾಡ್ಬೋದು. ಹಾಗಾಗಿ ಎಲ್ಲರಿಗೂ ಈ ಸಮಯ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಹತ್ಕೊಂಡು
4 ರೀತಿಯಲ್ಲಿ ನಾವೇನೀಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಈಗ ನಮ್ಮ ಕಮಿಷನರ್ ಅವ್ರು ಏನ್ ಹೇಳಿದ್ರು ಅದೆಲ್ಲ ರೀತಿಯಲ್ಲೂ ಅದೊಂದು ಗೈಡ್ಲೈನ್ಸ್ ಏನ್ ಬಂದಿದೆ ಅದರ ಪ್ರಕಾರ ಮನೆಯಲ್ಲಿ ವಿಂಗಡಣೆ ಮಾಡಿ ಆ ವಿಂಗಡಣೆ ಮಾಡಿದ ಕಸಗಳನ್ನ ನಮ್ಗೆ ಕೊಟ್ರೆ ನಮ್ಗೆ ಇನ್ನಷ್ಟು ಅನುಕೂಲ ಆಗ್ತದೆ. ಇನ್ನಷ್ಟು ಹೆಚ್ಚು ರೀತಿಯಲ್ಲಿ ನಾವು ಸಮಾಜಕ್ಕೆ ಮತ್ತೆ ನಮ್ಮ ಚನ್ನಪಟ್ಟಣ ನಗರಕ್ಕೆ ಇನ್ನಷ್ಟು ಒಂದು ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ನಿಮ್ಮಿಂದ ನಾವು ಸಹಾಯವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ದಯವಿಟ್ಟು ಎಲ್ಲರೂ ದಯಮಾಡಿ ಈ ಒಂದು ಕಾರ್ಯಕ್ರಮ ಅರ್ತು 4 ರೀತಿಯ ಕಸನ ವಿಂಗಡಣೆ ಮಾಡಿ ನಮ್ಗೆಲ್ಲ ಕೊಡ್ಬೇಕು ಅಂತ ಹೇಳಿ ಸಮಯ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಾವು ನಗರಸಭೆ ಒಂದು ಇದರಲ್ಲಿದ್ದೀವಿ. ನಮ್ಮ ಬಾಲು ಪಬ್ಲಿಕ್ ಶಾಲೆ ಹಾಗೂ ವನಭೂಮಿ ಫೌಂಡೇಶನ್ ಹಾಗೂ ನಗರಸಭೆಯ ಎಲ್ಲ ಸದಸ್ಯರು ಮುಂದೆ ಒಂದು ಇಂದೋರು ಮತ್ತೆ ಬೇರೆ ಸಿಟೀಸ್ ಯಾಕೆ ಸ್ವಚ್ಛತಾ ಸಿಟಿ ಇದರಲ್ಲಿ ಇರಬೇಕು, ನಮ್ಮ ಚನ್ನಪಟ್ಟಣ ಯಾಕೆ ಕ್ಲೀನ್ ಆಗಿರಬಾರ್ದು, ನಂಬರ್ 1 ಪೊಸಿಷನ್ ಯಾಕೆ ಬರಬಾರ್ದು ಅಂತ ಯೋಚನೆ ಮಾಡಬೇಕಾದ್ರೆ ಮಕ್ಕಳ ಒಂದು ಸಪೋರ್ಟ್ ಇಲ್ಲ, ಪೇರೆಂಟ್ಸ್ ಸಪೋರ್ಟ್ ಇಲ್ಲ, ಲೋಕಲ್ ಸಪೋರ್ಟ್ ಇಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಈ ಒಂದು ಪ್ರೋಗ್ರಾಮ್ ಅನ್ಕೊಂಡಿದ್ವಿ. ಸುಮಾರು ನಮ್ಮ ಡಾನ್ ಬಾಸ್ಕೋ ಸ್ಕೂಲು ಮತ್ತು ಬಾಲು ಪಬ್ಲಿಕ್ ಸ್ಕೂಲ್ ಸೇರಿ 300ಕ್ಕಿಂತ ಹೆಚ್ಚು ಮಂದಿ ಮಕ್ಕಳು ಇಲ್ಲಿದ್ದಾರೆ. 4 ರೀತಿ ಇದನ್ನ ಕಸನ ಹೇಗೆ ವಿಂಗಡಣೆ ಮಾಡೋದು ಅದರ ಬಗ್ಗೆ ಅವರ ಸ್ಲೋಗನ್ಸ್ನ ಕೂಗ್ತಾ ಬ್ಯಾನರ್ಸ್ನ ಇಟ್ಕೊಂಡು ಪ್ಲಕಾರ್ಡ್ಸ್ನ ಇಟ್ಕೊಂಡು ಇವತ್ತು ಜಾಥಾ ಹೋಗ್ತಿದ್ದೀವಿ. ಐ ಹೋಪ್ ಎಲ್ಲ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಇನ್ಮೇಲಿಂದ ನಿಮ್ಮ ಮನೆಯಲ್ಲೂ ಸಹ 4 ರೀತಿ ನೀವು ವಿಂಗಡಣೆ ಮಾಡಿದ್ರೆ ನಮ್ಮ ಚನ್ನಪಟ್ಟಣ ಸ್ವಚ್ಛ ಪಟ್ಟಣ ಆಗತ್ತೆ ಅಂತ ಹೇಳಿ ಒಂದು ನಮ್ಮ ಅಭಿಪ್ರಾಯ. ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.